ಕನ್ನಡ ರಾಜ್ಯೋತ್ಸವದ 70ನೇ ವರ್ಷದ ನಿಮ್ಮೆಲ್ಲರೂ ಕೂಡ ಶುಭಾಶಯಗಳು. ನಾಡಿನ ಜನತೆಗೆ ಕನ್ನಡವನ್ನು ಉಳಿಸಲಿಕ್ಕೆ ನಮ್ಮ ನಾಡು ನಾವೆಲ್ಲ ಬಹಳ ಹೆಮ್ಮೆ ನಮಗೆ. ನಮ್ಮ ನಾಡಿನಲ್ಲಿ ಕನ್ನಡ ಬಾವುಟ ಇದೆ, ರಾಜ್ಯಕ್ಕೆ ಕನ್ನಡ ಗೀತೆ ಇದೆ, ಎಲ್ಲ ಬಹುಶಃ ಕನ್ನಡ ತಾಯಿ ಭುವನೇಶ್ವರಿಯ ವಿಗ್ರಹ ಕೂಡ ನಾವು ಸ್ಥಾಪನೆ ಮಾಡಿದ್ದೇವೆ. ಪ್ರತಿ ಕಟ್ಟಡಗಳಲ್ಲೂ ಕೂಡ 60% ಸೈಜ್ ಇರುವಂಥ ಮಿನಿಮಮ್ ಕನ್ನಡದ ಫಲಕವನ್ನು ಹಾಕಬೇಕು ಅಂತೇಳಿ ಆದೇಶ ಕೊಟ್ಟಿದ್ದೇವೆ. ಮುಂದಿನ ದಿನದಲ್ಲೂ ಕೂಡ ಇನ್ನು ಅನೇಕ ಆದೇಶಗಳು ಬರ್ತದೆ. ಜನ ಕೂಡ ಎಲ್ಲರೂ ಕೂಡ ಇವತ್ತು ಸಹಕಾರ ಕೊಡ್ತಾ ಇದ್ದಾರೆ. ಬಂದವರೆಲ್ಲ ಕನ್ನಡ ಕಂಪಲ್ಸರಿ ಕಲೀಲೇಬೇಕು, ಕನ್ನಡನ ಮಾತಾಡಲೇಬೇಕು. ಈ ನಾಡಿನಲ್ಲಿ ಬಂದಿರೋರು, ಈ ನಾಡಿನಲ್ಲಿ ಬದುಕ್ತಾ ಇರೋರೆಲ್ಲ ಕೂಡ ಇವತ್ತು ಎಲ್ಲ ರೀತಿ ಸಹಕಾರವನ್ನು ಕನ್ನಡಕ್ಕೋಸ್ಕರ ಕೊಡಬೇಕು ಅಂತೇಳಿ ನಾನು ಎಲ್ಲ ಸಾರ್ವಜನಿಕರು ಕೂಡ ಮನವಿ ಮಾಡ್ತೀನಿ. ಸರ್, ಬೆಳಗಾವಿನಲ್ಲಿ MES ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅವರಿಗೆ ಪೊಲೀಸರು ಶ್ರೀರಕ್ಷೆ ಕೊಡ್ತಾ ಇದ್ದಾರೆ ಅಂತ, ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ, ಅವ್ರ ಜೊತೆ ಸೆಲ್ಫಿ ತೆಗೆದುಕೊಂಡಿದ್ದಾರೆ. ಬೆಳಗಾವಿಯಲ್ಲಿ MES ನವರು ಪ್ರತಿಭಟನೆ ಸರ್, ಅವ್ರ ಜೊತೆ ಪೊಲೀಸ್ನವರು ಸೆಲ್ಫಿ ತಗೋತಾರೆ, ಅವ್ರ ಪ್ರತಿಭಟನೆಗೆ ರಕ್ಷಣೆ ಕೊಡ್ತಾರೆ. ನನಗೆ ಇನ್ನೂ ಮಾಹಿತಿ ಇಲ್ಲ. ಹೋಮ್ ಮಿನಿಸ್ಟರ್ಗೆ ಹೆಚ್ಚಿಗೆ ಮಾಹಿತಿ ಇರ್ತದೆ, ಅದು ಕೊಡ್ತೇವೆ. MES ಕರ್ನಾಟಕದಲ್ಲೂ ಕೂಡ ಒಂದು ಪಕ್ಷ ಆಗಿ ಒಂದು ಗುಂಪಾಗಿ ಕೆಲಸ ಮಾಡ್ತಾರೆ. ಅವರು ಕನ್ನಡಿಗರೇ. MES ಇದ್ರು ಕೂಡ ಕನ್ನಡಿಗರೇ. ಕನ್ನಡದಲ್ಲೇ ಕರ್ನಾಟಕ ವಿಧಾನಸಭೆಯಲ್ಲೇ ಅವರು ಕೂಡ ಪ್ರವೇಶ ಮಾಡಿದ್ದಾರೆ. ಅವ್ರನ್ನ ಪರಿವರ್ತನೆ ಮಾಡೋಂಥ ಕೆಲಸ ನಾವು ಮಾಡೋಣ. ಪರಿವರ್ತನೆ ಮಾಡೋಂಥ ಕೆಲಸ ಮಾಡೋಣ. ಕನ್ನಡದಲ್ಲಿ ಇರಬೇಕು, ಕರ್ನಾಟಕದಲ್ಲಿ ಇರಬೇಕು ಅಂದರೆ ನೀವು ಕನ್ನಡಿಗರಾಗಿರಬೇಕು.